ಮಾದಿಗರೆತ್ತಾರೋ ಸೀದಾ ರೋಡಿಗೆ ಬಂದಾರೋ ಎಲ್ಲ ನೋಡ್ಯಾರ ಸಿದ್ದರಾಮಯ್ಯ ಖಾಲಿ ಮಾತು ಸಾಕಯ್ಯ ಮಾದಿಗರೆತ್ತಾರೋ ಸೀದಾ ರೋಡಿಗೆ ಸಿದ್ದರಾಮಯ್ಯ ಪುತ್ರಿ ಮಾತು ಸಾಕಯ್ಯ ಸಿದ್ದರಾಮಯ್ಯ ಖಾಲಿ ಮಾತು ಬೀಡಯ್ಯ. ಏನಿವತ್ತು ನಾವು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟ ಹಮ್ಮಿಕೊಂಡಿದೀವಿ ಅಂದ್ರೆ ಈ ಹೋರಾಟ ಯಾತಕ್ಕೆ ಹಮ್ಮಿಕೊಂಡಿದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಆಲ್ರೆಡಿ ಗೊತ್ತಿದೆ. ಈ ಸಿದ್ದರಾಮಯ್ಯನು ಈ ಒಂದು ರಾಜಕೀಯದಿಂದ ಹಾಳಾಗೋವರೆಗೂ ನಮ್ಗೇನು ಅಧಿಕಾರ ಕೊಡ್ತಾನಿಲ್ಲ ಅಂತ ನಮ್ಗೊಂದು ಗೊತ್ತಿಲ್ಲ. ಯಾಕೆ ನಾವು ಈ ಮಾತು ಹೇಳ್ಬೇಕಾದ್ರೆ ಸಿದ್ದರಾಮಯ್ಯನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಇಡೀ ನಮ್ಮ ಮಾದಿಗ ಸಮುದಾಯದವರು ಸುಮಾರು 60ರಿಂದ 75% ಓಟ್ ಹಾಕಿ ಅವ್ರು ಗೆಲ್ಸಿದ್ದಾರೆ. ಆತನಿಗೆ ಮಾನ ಮರ್ಯಾದೆ ಏನು ಇಲ್ದಿರ ನಮ್ಮ ಹಕ್ಕು ನಮ್ಗೆ ಕೊಡ್ತಾ ಇಲ್ಲ. ಈ ಕೆಲವು ಅವ್ರಿಗೆ ಕೈ ಜೋಡಿಸಂತ ಕೆಲವು ಉಪಜಾತಿಗಳು ಸೇರ್ಕೊಂಡು ಅವ್ರು ಒತ್ತಡ ಹಾಕ್ತಾವ್ರೆ. ನೀವೇನೋ ಮಾಡ್ಬಿಟ್ರೆ ನಾವು ನಿಮ್ಮನ್ನ ಬಿಡ್ದಾಕ್ಬಿಡ್ತೀವಿ ಅಂತೇಳಿ. ಅವ್ರಿಗೇನೋ ತಾಕತ್ತೇನಿದೆ ಈಗ ಏನೋ ಅರ್ಚನೆ ಮಾಡ್ತಾರ ಇನ್ನೊಂದು ನೋಡಿ ಅದಕ್ಕೆ ಯಾವ ರೀತಿ ಕೊಡೋದು ನೋಡೋಣ ಅಧಿಕಾರ. ನಮ್ಮ ಅಧಿಕಾರ ನಾವು ಉಳಿಸಿದ್ರೆ ಇಡೀ ನಮ್ಮ ಮಾದಿಗ ಸಮುದಾಯನೇ ಹಾಳಾಗ್ಬಿಡ್ಲಿ ನೋಡೋಣ. ನಮ್ಮ ಸಮುದಾಯ ಇರಬೇಕಾಗಿದೆ, ನಾವು ನಮ್ಮ ಹಕ್ಕ ನಾವು ಕೊಡ್ಕೊಂತೀವಿ. ಅದು ಎಷ್ಟು ದಿನ ಅಂತ ನೋಡ್ಕೊಂಡು ಮಾಡ್ಲಿ ನೋಡೋಣ. ಇವತ್ತು ಮೊನ್ನೆ ಒಂದು ಹೋರಾಟ ಮಾಡಿದೆ. ಹೋರಾಟದ 22ನೇ ತಾರೀಕು ನಾನು ನಾಗಭವನ್ ದಾಸು ಕಮಿಷನ್ ಕರೆದು ನಾನು ಇಮಿಡಿಯೇಟ್ಲಿ 22 ಬಿಟ್ಟು 23, 24 ಒಂದು ಕಾಲಾವಕಾಶ ಕೊಟ್ಟು ನೀವು ಮಾಡ್ತೀನಿ ಅಂತ ಹೇಳವ್ರೆ. ಅದು ವ್ಯವಸ್ಥಿತವಾಗಿ ಆಗ್ಬೇಕು. ಆಗಿಲ್ಲ ಅಂದ್ರೆ ನಾವು ಬಿಡಲ್ಲ. ಇವತ್ತು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡ್ಕೊಂಡು ನಮ್ಮ ಮಾದಿಗ ಸಮುದಾಯದ ಯುವಕರು ಸುಮಾರು ಒಂದು 50ರಿಂದ 60 ಜನ, ಅದ್ರ ಮೇಲ್ಪಟ್ಟಂತ ಸಾವಿರಾರು ಜನ ಜೊತೆಗೆ ಬೆಂಬಲ ಕೊಟ್ಟು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇವತ್ತು ಚಾಲನೆ ಕೊಡ್ಕೊಂಡು ಅಲ್ಲಿಂದ ಎಲ್ಲರಿಗೂ ಬಂದಿದ್ದಾರೆ. ಇವತ್ತು ಬಹಳ ಯಶಸ್ವಿಯಾಗಿ ಹೋರಾಟ ಆಗ್ತಿದೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಅಲ್ಲಿಗೂ ಪೊಲೀಸರು ನಮ್ಮ ಸಹಕಾರನು ಕೂಡ ಕೊಟ್ಟವ್ರೆ. ಕೆಲವು ಅರ್ಚನೆ ಮಾಡವ್ರೆ. ಕೆಲವು ಮಾಧ್ಯಮದವ್ರು ದಿನ ಬೆಳಗ್ಗೆ ಸಾವಿರಾರು ಜನ ಇರ್ತಾ ಇದ್ರು. ಇವತ್ತು ಮಾಧ್ಯಮದವ್ರಿಗೂ ಸಹ ದುಡ್ಡು ಕಾಸು ಕೊಟ್ಬಿಟ್ಟು ನೀವು ಬರ್ಲೇಬೇಡ ಅಂತ ಹೇಳಿ ನಮ್ಮ ಮಾದಿಗ ಸಮುದಾಯನ ತುಳಿಯಕ್ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಮಾದಿಗರನ್ನ ಅಲ್ಲಾಡ್ಸಕ್ಕಾಗಲ್ಲ. ಸಿದ್ದರಾಮಯ್ಯ ನೀನೇನಿದ್ರು ಸಂವಿಧಾನದಲ್ಲಿ ಒಬ್ಬ ಗುಲಾಮ್ಗಿರಿ ಒಬ್ಬ ಸಿಎಂ ಆಗಿದೀಯ ಅಷ್ಟೇನೆ. ಇವತ್ತು ಏನಾದ್ರು ನಮ್ಮ ದಲಿತರು ಏನಾನ ಮೇಲೆ ಗೆದ್ದಂದ್ರೆ ಇವತ್ತೆಲ್ಲ ಯುವ ಬೆಳಗ್ಗೆ ಎದ್ದೈತೆ. ಇವತ್ತು ಸಂವಿಧಾನ ಏನು ಗೊತ್ತಿದೆ. ಎಲ್ಲ ವಿಚಾರದಲ್ಲಿ ನಿಮ್ಮನ್ನು ಮುಖ್ಯಸ್ತೀವಿ. ಆದಷ್ಟು ಬೇಗ ನೀನು ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡ್ಲಿದ್ರೆ ಕುರ್ಚಿ ಕಷ್ಟ ಮಾಡು. ಇದು ನಮ್ಮ ಒಂದು ಒತ್ತಡ ಇರ್ತದೆ. ನಮ್ಮ ಮಾದಿಗ ಸಮುದಾಯದ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ಪ್ರಜಾಪ್ರತಿನಿಧಿಗಳು ಇದು ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಮಾದಿಗ ಸಮುದಾಯದ ಹಿರಿಯ ಮುಖಂಡರು, ವಕೀಲರು ಎಲ್ಲರೂ ನಮ್ಗೆ ಬಹಳ ಬೆಂಬಲ ಕೊಟ್ಟವ್ರೆ. ರಾಜ್ಯದ 31 ಜಿಲ್ಲೆಗಳಿಂದ, ಕೇಂದ್ರಗಳಿಂದ ವ್ಯವಸ್ಥೆ ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೆ ನಮ್ಮ ಮಾನ ಮರ್ಯಾದೆ ಇದ್ರೆ, ಸಿದ್ದರಾಮಯ್ಯ ನೀವು ರಾಜಕಾರಣದಲ್ಲಿ ಸೀನಿಯರ್, ನಿನ್ಗಿಂತ ಸೀನಿಯರ್ ಆದಂತ ಚಂದ್ರಬಾಬು ನಾಯ್ಡು ಬಹಳ ಯಶಸ್ವಿ ನಾಯಕ. ಇನ್ನು ಒಂದು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಒಳ ಮೀಸಲಾತಿನ ಜಾರಿ ಮಾಡೋರೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜಾರಿ ಮಾಡೋ. ನಿನ್ಗೇನ್ ಬಂದಿದೆ? ನಿಮ್ಗೆ ನಮ್ ಕೊಡಕ್ಕೆ ಏನಿದಿಲ್ವಾ? ಅಧಿಕಾರ ಇಲ್ವಾ? ನಿಮ್ಗೆ ಏನಿಲ್ಲ? ಕರ್ನಾಟಕ ಸರ್ಕಾರ ದುಡ್ಡಿಲ್ಲ ಅಂತ ನಮ್ಮ SC ದುಡ್ಡು ದುರ್ಬಳಕೆ ಮಾಡ್ಕೊಂಡಿರೋ ಗ್ಯಾರಂಟಿ ಕರ್ಕೊಂಡು ನಮ್ಮನ್ನ ಬೀದಿ ಬಾಳ ಮಾಡ್ತಾ ಇದ್ದೀವಿ. ನಮ್ಮಕ್ಕೆ ಕೊಡು. ಈ ಒಂದು ನಮ್ಮ ಒಳ ಮೀಸಲಾತಿ ಜಾರಿ ಆಗೋ ತನಕ ಏನು 37,000 ಬ್ಲಾಕ್ ಹುದ್ದೆಗಳಿದೆ. ಯಾವುದೇ ಕಾರಣಕ್ಕೂ ನೀವು ಒಂದು ಹಂಚಿಕೆ ಮಾಡಬಾರ್ದು. ಮಾದೇವಪ್ಪನಿಗೂ ಈ ವಿಚಾರದಲ್ಲಿ ನಾವು ವಾರ್ನಿಂಗ್ ಮಾಡ್ತೀವಿ. ಮಾದೇವಪ್ಪರೇ, ನೀವು ನಮ್ಮ ಬಲ ಸಮುದಾಯದ ವಲಯ ಸಮಿತಿ ಸೇರಿದ್ದೀರಾ. ನೀವು ಒಕ್ಕ ವಲಯವಾಗಿದ್ರೆ ಮಾದಿಗ ಸಹಾಯ ಮಾಡಿ. ನಾವಿಬ್ರು ಅಣ್ತಮ್ಮಂದಿರಾಗಿರ್ತೀವಿ. ಇವತ್ತು ನೀವು ಸಮಾಜ ಕಲ್ಯಾಣ ಸಚಿವರಾಗಿ ನಮ್ಮ ಮಾದಿಗ ಸಮುದಾಯ ನಿಮ್ಗೆಲ್ಲರೂ ಇಷ್ಟಪಡ್ತಾರೆ. ನೀವು ಒಳ್ಳೆ ಸಚಿವರು ಅಂತ ಹೇಳ್ತಾರೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದೀವಿ. ಇವತ್ತು ಏನಾದ್ರೂ ನೀವೇನಾದ್ರೂ ನಮ್ಗೆ ಏನನ್ನ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರೆ ನಿಮ್ಮಿರುವ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯದ 224 MLA ಮುತ್ತಿಗೆ ಹಾಕ್ತಿವಿ, MLS ಮುತ್ತಿಗೆ ಹಾಕ್ತಿವಿ. ಕರ್ನಾಟಕ ರಾಜ್ಯದ 28 ವಿಧಾನಸಭಾ ಏನಿದಾವೋ ಅದೇ ರೀತಿ 28 ಲೋಕಸಭಾ ಸದಸ್ಯಗಳ ಮನೆಗೂ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ನಾವು ಮಾದಿಗರ ಪರವಾಗಿ ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಮಾದಿಗರ ಬೌದ್ಧಿಕ ವೇದಿಕೆಯಿಂದ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಜವಾನ್, ಜೈ ಮಾದಿಗ, ಜೈ ಮಾದಿಗ. ಇವತ್ತಿನ ದಿವಸ ಕ್ರಾಂತಿಕಾರಿ ಪಾದಯಾತ್ರೆಗೆ ನಾವು ಕರ್ನಾಟಕ ರಾಜ್ಯದ ಬಹುಸಂಖ್ಯೆ ಮಾದಿಗರು ಹಾಗೂ
ಸಂಬಂಧಿತ ಜಾತಿವಾದ ಎಲ್ಲರೂ ನಾವು ಇವತ್ತು ಎಜಿ ಸದಸ್ಯ ಆಯೋಗವನ್ನು ಜಾರಿ ಮಾಡಬೇಕೆಂದು ನಾವು ನಮ್ಮ ವೇದಿಕೆ ಮುಖಾಂತರ ಒತ್ತಾಯಿಸ್ತೇನೆ. ಇವತ್ತು ಈ ದಿನ ಏನು ಒಂದು ಕ್ರಾಂತಿಕಾರಿ ಹೋರಾಟ ಅಂತ ಅನ್ಕೊಂಡಿದ್ದೀವಿ, ಅದು ನಮ್ಮ ಸಮಾಜದ ಉನ್ನತ ಒಂದು ಶಕ್ತಿ, ಒಂದು ಲಕ್ಷಣವನ್ನು ತೋರಿಸ್ಬೇಕು. ನಾವು ಒಂದು ದಿವಸ ಮಾಡಬೇಕು, ಈ ಸರ್ಕಾರವನ್ನು ಬಿಡುದಿಲ್ಲ. ಕಾರ್ಯಕ್ರಮ ಮಾಡ್ತಾ ಇದ್ವಿ, ಹೋರಾಟ ಮಾಡ್ತಾ ಇದ್ವಿ, ಅದನ್ನು ಯಶಸ್ವಿ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ವಿ. ಗೋಪಾಲ್ಪುರ ಮುನ್ರಾಜು ಅಂತ ಕರ್ನಾಟಕ ಮಾದಿಗ ತಂಡವರ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಶತಮಾನಗಳಿಂದ ಕಳೆದ 27-30 ವರ್ಷಗಳಿಂದ ಮೀಸಲಾತಿ ವಿಚಾರದಲ್ಲಿ ಹೋರಾಟವನ್ನ ನಡೆಸ್ತಾ ಬಂದಿದ್ದೀವಿ. ಇಲ್ಲಿ ತನಕ 4-5 ಸರ್ಕಾರಗಳು ಉರುಳಿ ಹೋದವು. ಆದ್ರೂ ಸಹ ಈ ಸಮಾಜಕ್ಕೆ ನ್ಯಾಯವನ್ನ ಕೊಡುವಂತ ಕೆಲಸ ಯಾವ ಸರ್ಕಾರ ಸಹ ಮಾಡಲಿಲ್ಲ ಇಲ್ಲಿ ತನಕ. ಹಾಗಾಗಿ ನಮ್ಮ ಆಕ್ರೋಶವನ್ನ ಇಲ್ಲಿ ತನಕ 106 ಬಾರಿ ವ್ಯಕ್ತಪಡಿಸಿದ್ದೀವಿ.